ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ರಿಲ್ಯಾಕ್ಸ್ ಆಗಿ ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇಲ್ಲಿ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಕಿಂಗ್ ಆಫ್ ಕಪ್ಸ್ ಎನರ್ಜಿ ಇದೆ, 9 ಆಫ್ ಪೆಂಟಿಕಲ್ಸ್ ಇದೆ, ಪೇಜ್ ಆಫ್ ಕಪ್ಸ್ ಇದೆ. ಮೆಚೂರ್ ಎಮೋಷ್ನಲ್ ಲವ್ ಅನ್ನೋದು ಕಾಣ್ತಾ ಇದೆ. ಸಿಂಪಲ್ ಲವ್ ಅಲ್ಲ, ಇದು ಡೀಪ್ ಕಂಟ್ರೋಲ್ಡ್ ಲವ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈಗ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ದೀರಾ, ಫೀಲಿಂಗ್ಸ್ ಇದೆ ಬಟ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನೀವು ಈಸಿಲಿ ಓಪನ್ ಆಗ್ತಾ ಇಲ್ಲ, ಶೇರ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ಮೊದಲು ನೀವು ಈ ವ್ಯಕ್ತಿಯನ್ನು ತುಂಬ ನಂಬ್ತಾ ಇದ್ರಿ, ತುಂಬ ಟೈಮ್ ಕೊಡ್ತಾ ಇದ್ರಿ, ತುಂಬ ಕೇರ್ ಮಾಡ್ತಾ ಇದ್ರಿ, ನಿಮ್ಮ ಮ್ಯಾಕ್ಸಿಮಮ್ ನೀವು ಈ ಎಫರ್ಟ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ಬಟ್ ಇದೆಲ್ಲದರಿಂದ ನಿಮಗೆ ಸಿಕ್ಕಿದ್ದು ಪೇಯ್ನ್, ಹರ್ಟ್ ಆಗಿದ್ದೀರಾ, ನೋವಾಗಿದ್ದೀರಾ. ಈ ವ್ಯಕ್ತಿ ರೂಡಾಗಿ ಬಿಹೇವ್ ಮಾಡಿರ್ಬೋದು, ಅಥವಾ ಇವರ ಬಿಹೇವಿಯರ್ ಆ ರೀತಿ ಇರ್ಬೋದು. ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ, ಅವಾಯ್ಡ್ ಮಾಡಿದ್ದಾರೆ, ನಿಮ್ಮ ಕಾಲ್ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರಬಹುದು. ಇದೆಲ್ಲ ಕಾರಣದಿಂದ ನೀವು ನಿಮ್ಮನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಈಗ ಅಂದ್ಕೊಳ್ತಾ ಇದ್ದೀರಾ, ಮೊದಲು ಟ್ರಸ್ಟ್ ಬಿಲ್ಡ್ ಆದಮೇಲೆ ಹಾರ್ಟ್ ಓಪನ್ ಮಾಡಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮ್ಮ ಒಳಗಡೆ ಈ ವ್ಯಕ್ತಿಯ ಮೇಲೆ ತುಂಬ ಲವ್ ಇದೆ, ಬಟ್ ಹೊರಗಡೆ ಕಾಮ್ ಆಗಿ ಕಾಣಿಸ್ತಾ ಇದ್ದೀರಾ. ಕೆಲವೊಮ್ಮೆ ನೀವು ನಿಮ್ಮ ಫೀಲಿಂಗ್ಸ್ ಸಪ್ರೆಸ್ ಮಾಡ್ತಾ ಇದ್ದೀರಾ, ಯಾರಿಗೂ ಹೇಳ್ಕೊಳ್ಬಾರ್ದು ಅಂತ ಮನಸ್ಸಿನಲ್ಲೇ ಇಟ್ಕೊಳ್ತಾ ಇದ್ದೀರಾ. 9 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, ಸೆಲ್ಫ್ ಲವ್, ಇಂಡಿಪೆಂಡೆನ್ಸ್. ನೀವು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಇಂಡಿಪೆಂಡೆಂಟಾಗಿ ನಿಲ್ಲುವ ಎನರ್ಜಿ ಇದೆ. ಅಂದರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ, ನಿಮ್ಮ ವರ್ತ್ ನಿಮಗೆ ಗೊತ್ತಾಗಿದೆ. ಕೆಲವೊಬ್ಬರು ನೀವು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರು ಐ ಡೋಂಟ್ ನೀಡ್ ಲವ್, ನನಗೆ ಸಾಕಾಗೋಗಿದೆ, ಐ ಚೂಸ್ ಲವ್ ಮೈಸೆಲ್ಫ್ ಅನ್ನೋ ರೀತಿ ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಲೋ ಎಫರ್ಟ್ ಅಕ್ಸೆಪ್ಟ್ ನೀವು ಮಾಡ್ತಾ ಇಲ್ಲ. ಈಗ ಅವರ ಕಡೆಯಿಂದ ನೀವು ಫುಲ್ ಎಫರ್ಟ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂದರೆ ಅವರು ಫುಲ್ಲಾಗಿ ಎಫರ್ಟ್ ಹಾಕಬೇಕು, ನಿಮಗೆ ಯಾವುದೇ ರೀತಿಯಿಂದಲೂ ಅವರು ಹರ್ಟ್ ಮಾಡಬಾರ್ದು, ಪೇಯ್ನ್ ಕೊಡಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನೀವು ಅಲೋನ್ ಇರೋದು ಕೂಡ ಕಂಫರ್ಟಬಲ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಕೆಲವೊಮ್ಮೆ ನನಗೆ ಯಾರೂ ಬೇಡ ಅನ್ನೋ ರೀತಿ ವಾಲ್ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾರೂ ಬೇಡ, ನಾನು ಒಬ್ಬರೇ ಇರಬೇಕು ಅನ್ನೋ ರೀತಿ ನೀವು ಒಂದು ಗೋಡೆಯನ್ನು ಕಟ್ಕೊಳ್ತಾ ಇದ್ದೀರಾ. ಆ ಎನರ್ಜಿ ಕಾಣ್ತಾ ಇದೆ. ಪೇಜ್ ಆಫ್ ಕಪ್ಸ್ ಎನರ್ಜಿ ಇದೆ, ಇದು ತುಂಬ ಕ್ಯೂಟ್ ಆಗಿರೋ ಎನರ್ಜಿ. ನ್ಯೂ ಫೀಲಿಂಗ್ ಸ್ಲೋಲಿ ಬರ್ತಾ ಇದೆ. ಅಂದರೆ ಈಗ ನಿಮ್ಮ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಾ ಇದ್ರು, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ರು ಕೂಡ ನೀವು ಸ್ಲೋಲಿ ನಿಮಗೆ ಫೀಲಿಂಗ್ಸ್ಗಳು ಬರುತ್ತೆ ಅನ್ನೋ ಎನರ್ಜಿ ಇದೆ. ಇನ್ನೋಸೆಂಟ್ ಲವ್ ಆಫರ್ ಬರಬಹುದು. ಅಂದರೆ ಆ ವ್ಯಕ್ತಿಯ ಕಡೆಯಿಂದ ಮೆಸೇಜ್, ಅಪಾಲಜಿ, ಎಮೋಷ್ನಲ್ ಎಕ್ಸ್ಪ್ರೆಷನ್ ಇದೆಲ್ಲ ನಿಮ್ಮ ಕಡೆಗೆ ಬರುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಲವ್ ಅನ್ನೋದು ನ್ಯೂ ಬಿಗಿನಿಂಗ್ ಆಗುವ ರೀತಿ ಕಾಣ್ತಾ ಇದೆ. ಪೇನ್ಫುಲ್ ಎಂಡಿಂಗ್ ಎನರ್ಜಿ ಕಾಣ್ತಾ ಇದೆ. ನೀವು ಪಾಸ್ಟ್ನಲ್ಲಿ ತುಂಬ ಹಾರ್ಟ್ ಬ್ರೇಕ್ ಅನುಭವಿಸಿದ್ದೀರಾ, ತುಂಬ ಟ್ರಸ್ಟ್ ಬ್ರೇಕ್ ಆಗಿದೆ. ನೀವು ಎಷ್ಟು ವಿಶ್ವಾಸಕ್ಕೆ ತಗೊಂಡಿದ್ರೋ, ಎಷ್ಟು ಟ್ರಸ್ಟ್ ಮಾಡಿದ್ರೋ ಅದರಿಂದ ನೀವು ಹರ್ಟೇ ಪಡೆದಿದ್ದೀರಾ. ಇದು ಎಂಡ್ ಅನ್ನೋ ಫೀಲಿಂಗ್ ಬಂದಿತ್ತು, ಅಂದರೆ ಈ ರಿಲೇಷನ್ಶಿಪ್ ಬೇಡ ಅನ್ನೋ ಫೀಲಿಂಗ್ ನಿಮಗೆ ಬಂದಿತ್ತು. ಬಟ್ ಅದೆಲ್ಲದರಿಂದ ಹೊರಗಡೆ ಬಂದಿದ್ದೀರಾ. ಈಗ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಬಟ್ ಮುಂದಿನ ದಿನಗಳಲ್ಲಿ ನ್ಯೂ ಬಿಗಿನಿಂಗ್ ಎನರ್ಜಿ ಕಾಣ್ತಾ ಇದೆ. ನೀವು ಫೀಲ್ ಮಾಡ್ತಾ ಇದ್ರಿ, ನಾನು ಅಲೋನ್ ಅಂತ ಫೀಲ್ ಮಾಡಿದ್ರಿ, ನನ್ನ ಜೊತೆ ಯಾರೂ ಇಲ್ಲ, ಎಮೋಷ್ನಲ್ ಸಪೋರ್ಟ್ ಇರಲಿಲ್ಲ ನಿಮಗೆ. ಒಂದು ಟೈಮ್ನಲ್ಲಿ ರಿಜೆಕ್ಷನ್ ಎನರ್ಜಿ ಸ್ಟ್ರಾಂಗ್ ಆಗಿತ್ತು. ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು. ನಿಮ್ಮನ್ನು ನೀವು ಕಾಲ್ ಮೆಸೇಜ್ ಮಾಡಿದ್ರೆ ಅವರು ಡಿಲೇ ಆಗಿ ರಿಪ್ಲೈ ಕೊಡ್ತಾಯಿದ್ರು, ಅಥವಾ ಕಾಲ್ಗೆ ರಿಸೀವ್ ಮಾಡ್ತಾ ಇರಲಿಲ್ಲ, ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರಲಿಲ್ಲ. ನೀವು ತುಂಬ ಹರ್ಟ್ ಆಗ್ತಾಯಿದ್ರಿ, ಕಣ್ಣೀರು ಹಾಕ್ತಾಯಿದ್ರಿ, ನೀವೇ ಫೀಲ್ ಮಾಡ್ಕೊಳ್ತಾ ಇದ್ರಿ. 5 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, ನಾನು ಒಂಟಿ ಅನ್ನೋ ರೀತಿ ಥಿಂಕ್ ಮಾಡ್ತಾಯಿದ್ರಿ, ಯಾವುದೇ ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾಯಿದ್ರಿ. ಸ್ವೀಟ್ ಮಾತು ಹೇಳ್ತಾ ಇದ್ರು ಇವರು, ನಿಮಗೆ ಪ್ರಾಮಿಸನ್ನು ಕೊಟ್ಟಿದ್ರು. ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಕನಸುಗಳನ್ನು ವ್ಯಕ್ತಿ ಕೂಡ ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ, ತುಂಬ ಮಾತುಗಳನ್ನು ಹೇಳಿದ್ದಾರೆ. ನೈಟ್ ಆಫ್ ಕಪ್ಸ್ ಎನರ್ಜಿ ಇದೆ, ಬಟ್ ಅವರು ಫುಲ್ಫಿಲ್ ಮಾಡಲಿಲ್ಲ.
ಅವರು ಹೇಳಿದ್ದೇ ಒಂದು ಮಾಡಿದ್ದೇ ಒಂದು. ಅಂದರೆ ನಿಮ್ಮ ಜೊತೆ ಮೊದಲೆಲ್ಲ ತುಂಬ ಚೆನ್ನಾಗಿದ್ದರು, ಮತ್ತೆ ದೂರ ಆಗೋದು, ಮತ್ತೆ ಒಂದಾಗೋದು, ಈ ರೀತಿ ತುಂಬ ಸಲ ಮಾಡಿದ್ದಾರೆ. ಅಥವಾ ಈ ರಿಲೇಷನ್ಶಿಪ್ಪಿಂದ ದೂರ ಹೋಗಿದ್ದಾರೆ, ಆ ಎನರ್ಜಿ ಇದೆ. 7 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್, 2 ಆಫ್ ಸ್ವಾರ್ಡ್ಸ್. ಈ ವ್ಯಕ್ತಿ ಫುಲ್ಲಿ ಹಾನೆಸ್ಟ್ ಆಗಿರಲಿಲ್ಲ. ಫೀಲಿಂಗ್ಸ್ನ ಹೈಡ್ ಮಾಡ್ತಾಯಿದ್ರು, ಕೆಲವೊಮ್ಮೆ ಅವಾಯ್ಡ್ ಮಾಡ್ತಾಯಿದ್ರು. ಡೈರೆಕ್ಟ್ ಕಮ್ಯುನಿಕೇಷನ್ ಇರಲಿಲ್ಲ. ಅವರು ಕಂಪ್ಲೀಟ್ಲಿ ಇದೆಲ್ಲ ಇದ್ದರೂ ಕೂಡ ತುಂಬ ಕಂಪ್ಲೀಟ್ಲಿ ಬ್ಯಾಡ್ ಅಂತ ಅಲ್ಲ, ಸ್ಲೋಲಿ ಲರ್ನ್ ಮಾಡ್ತಾ ಇದ್ದಾರೆ. ಎಫರ್ಟ್ ಸ್ಮಾಲ್ ಇದೆ, ಬಟ್ ಜೆನ್ಯೂನ್ ಆಗಿದ್ದಾರೆ ಅನ್ನೋ ರೀತಿ. ಈಗ ಪ್ರೆಸೆಂಟ್ ಎನರ್ಜಿ, ಇದು ಪ್ರೆಸೆಂಟ್ ಎನರ್ಜಿ ಪ್ರಕಾರ ಹೇಳ್ತಾ ಇರೋದು. ಜೆನ್ಯೂನ್ ಆಗಿ ಬರ್ತಾ ಇದ್ದಾರೆ. ಬಟ್ ಪಾಸ್ಟಲ್ಲಿ ಈ ವ್ಯಕ್ತಿ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಚೀಟ್ ಮಾಡಿದ್ದಾರೆ, ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ. ಇಂಪ್ರೂವ್ಮೆಂಟ್ ಸ್ಲೋ ಆಗಿ ಕಾಣ್ತಾ ಇದೆ. 2 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಕನ್ಫ್ಯೂಷನ್ ಕೂಡ ಇದೆ. ಅವರು ಸ್ಟಕ್ ಆಗಿದ್ದಾರೆ, ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾರ್ಟ್ ವರ್ಸಸ್ ಮೈಂಡ್ ಫೈಟ್ ಆ ರೀತಿ ನಡೀತಾ ಇದೆ. ಹಾರ್ಟ್ ಒಂದು ಹೇಳ್ತಾ ಇದ್ರೆ, ಮೈಂಡ್ ಇನ್ನೊಂದು ಹೇಳ್ತಾ ಇದೆ. ಇನ್ನು ಫ್ಯೂಚರ್ ಲವ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಲವರ್ಸ್ ಎನರ್ಜಿ ಇದೆ. 4 ಆಫ್ ವಾಂಡ್ಸ್ ಕ್ಲಾರಿಫೈ ಮಾಡ್ತಾ ಇದೆ. ಸೋಲ್ ಕನೆಕ್ಷನ್, ಇದು ಸ್ಟ್ರಾಂಗ್ ಲವ್ ಎನರ್ಜಿ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ನಲ್ಲಿ ಡೀಪ್ ಕನೆಕ್ಷನ್ ಬರುವ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಈ ರೀತಿ ರಿಫ್ಲೆಕ್ಟ್ ಆಗುವ ಎನರ್ಜಿ ಇದೆ. ಮ್ಯೂಚುವಲ್ ಅಟ್ರಾಕ್ಷನ್ ಇದೆ. ಈ ವ್ಯಕ್ತಿನ ನೀವು ಏನೇ ಅಂದ್ಕೊಳ್ತಾ ಇರ್ಬೋದು, ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಒಬ್ಬರೇ ಇರಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಲವ್ ಬೇಡ ಅಂತ ಅಂದ್ಕೊಳ್ತಾ ಇರಬಹುದು. ಬಟ್ ನಿಮ್ಮ ಮನಸ್ಸಿನಲ್ಲಿ ಕೂಡ ಪ್ರೀತಿ ಇದೆ ಅನ್ನೋ ಎನರ್ಜಿ ಇದೆ. ರಿಯಲ್ ಚಾಯ್ಸ್ ಆಫ್ ಲವ್, ಸೆಲೆಬ್ರೇಷನ್, ಸ್ಟೆಬಿಲಿಟಿ, ಈ ಎನರ್ಜಿ ಕಾಣ್ತಾ ಇದೆ. ಕಮಿಟ್ಮೆಂಟ್, ಎಂಗೇಜ್ಮೆಂಟ್ ಆಗಿರಬಹುದು. ಹ್ಯಾಪಿ ಹೋಮ್, ಒಂದು ಹ್ಯಾಪಿ ಫ್ಯಾಮಿಲಿ, ಆ ಎನರ್ಜಿ ಕಾಣ್ತಾ ಇದೆ. ಸ್ಟೇಬಲ್ ರಿಲೇಷನ್ಶಿಪ್ ಎನರ್ಜಿ ಕಾಣ್ತಾ ಇದೆ. ಇನ್ನು ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾವ ರೀತಿಯ ಯೂನಿವರ್ಸ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಸ್ಟ್ರೆಂತ್, ವೀಲ್ ಆಫ್ ಫಾರ್ಚೂನ್. ಯೂನಿವರ್ಸ್ ಹೇಳ್ತಾ ಇದೆ, ಬಿ ಸ್ಟ್ರಾಂಗ್ ಎಮೋಷ್ನಲಿ, ಪೇಷನ್ಸ್ ಅನ್ನೋದು ಇರಲಿ, ಕಾಮ್ ಆಗಿ ರಿಯಾಕ್ಟ್ ಮಾಡಿ, ಆ್ಯಂಗರ್ ಕಂಟ್ರೋಲ್ ಮಾಡಿ. ನೀವೇನಾದರೂ ತುಂಬ ಸಿಟ್ಟು ತೋರಿಸ್ತಾ ಇದ್ದರೆ ಅಥವಾ ನಿಮ್ಮ ಸಿಟ್ಟಿನ ಕಾರಣದಿಂದ ನೀವು ರೂಢಾಗಿ ಬಿಹೇವ್ ಮಾಡಿ ಈ ರಿಲೇಷನ್ಶಿಪ್ ಏನಾದರೂ ಕಟ್ ಆಗಿದ್ದರೆ, ಈ ವ್ಯಕ್ತಿ ಮತ್ತೆ ಬರುವ ಎನರ್ಜಿ ಇದೆ. ಕಾಮ್ ಆಗಿ ರಿಯಾಕ್ಟ್ ಮಾಡಿ, ಪೇಷನ್ಸಿಂದ ಇರಿ. ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ, ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ. ಬ್ಯಾಡ್ ಫೇಸ್ ಅದು ಹೋಗ್ತಾ ಇದೆ, ಗುಡ್ ಫೇಸ್ ಅನ್ನೋದು ಬರ್ತಾ ಇದೆ. ಡೆಸ್ಟಿನಿ ಅನ್ನೋದು ನಿಮ್ಮ ಸೈಡ್ಗೆ ಬರ್ತಾ ಇದೆ, ಆ ಎನರ್ಜಿ ಇದೆ. ಪಾಸ್ಟ್ ಪ್ಯಾಟರ್ನ್ ರಿಪೀಟ್ ಮಾಡಬೇಡಿ. ಮೊದಲು ಯಾವ ರೀತಿ ಈ ರಿಲೇಷನ್ಶಿಪ್ಪಲ್ಲಿ ತಪ್ಪು ಮಾಡಿದ್ರೋ ಅದನ್ನೇ ರಿಪೀಟ್ ಮಾಡಬೇಡಿ. ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರಲ್ಲೂ ಈಗೋ ಕಾಣ್ತಾ ಇದೆ. ಒಬ್ಬರಿಗೆ ಮಾತ್ರ ಈಗೋ ಇತ್ತು, ಒಬ್ಬರು ಮಾತ್ರ ರೂಢಾಗಿ ಬಿಹೇವ್ ಮಾಡಿದ್ರು ಅಂತಲ್ಲ, ನೀವು ಕೆಲವೊಂದು ಬಾರಿ ರೂಢಾಗಿ ಬಿಹೇವ್ ಮಾಡಿದ್ದೀರಾ. ನಿಮ್ಮ ಜರ್ನಿ ಯಾವ ರೀತಿ ಇತ್ತು ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಪೇಯ್ನ್ ಇತ್ತು, ಸೆಲ್ಫ್ ಗ್ರೋತ್ ಕಡೆಗೆ ಬರ್ತಾ ಇದೆ, ಟ್ರೂ ಲವ್ ಕಡೆಗೆ ಬರ್ತಾ ಇದೆ. ಈಗ ನೀವು ಸ್ಟ್ರಾಂಗ್ ಆಗಿದ್ದೀರಾ, ವೈಸರ್ ಆಗಿದ್ದೀರಾ, ರೆಡಿ ಇದ್ದೀರಾ. ಕೆಲವೊಂದು ಸಲ ಈ ರಿಲೇಷನ್ಶಿಪ್ ಬೇಡ, ಇದರಿಂದ ತುಂಬ ಹರ್ಟ್ ಆಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ. ಬಟ್ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದು ಇದೆ. ಹಾಗಾಗಿ ಮೊದಲು ಕೂಡ ನೀವು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಸಲ ಈ ವ್ಯಕ್ತಿಗೆ ಹರ್ಟ್ ಮಾಡಿದ್ದೀರಾ, ಕೆಲವೊಂದು ಮಾತಿನಿಂದ ನೋವು ಮಾಡಿದ್ದೀರಾ, ನೀವು ಕೂಡ ಇವ್ರಿಗೆ ಪೇಯ್ನ್ ಮಾಡಿದ್ದೀರಾ, ಈಗೋ ತೋರಿಸಿದ್ದೀರಾ. ಅದೇ ರೀತಿ ಈ ವ್ಯಕ್ತಿ ನೀವು ಇಷ್ಟೆಲ್ಲ ಮಾಡಿದ್ರೂ ಕೂಡ ತುಂಬ ಓವರ್ ಗಿವಿಂಗ್ ಮಾಡಿದ್ದೀರಾ, ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ರಿ. ಈ ವ್ಯಕ್ತಿಗೆ ತುಂಬ ಕೇರ್ ಕೊಟ್ಟಿದ್ದೀರಾ, ಲವ್ ಕೊಟ್ಟಿದ್ದೀರಾ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬೇಕೇ ಬೇಕು ಅಂತ ತುಂಬ ಟ್ರೈ ಮಾಡಿದ್ದೀರಾ, ಎಫರ್ಟ್ ಆಗಿದ್ದೀರಾ. ಆದರೂ ಇವರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ. ಅಂದರೆ ನೀವು ಹರ್ಟ್ ಮಾಡಿರ್ಬೋದು, ಈಗೋ ತೋರಿಸಿರ್ಬೋದು, ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮಾತು ಮೂಲಕ ಇವ್ರಿಗೂ ಕೂಡ ಹರ್ಟ್ ಆಗಿರ್ಬೋದು. ಆದರೆ ತುಂಬ ಜಾಸ್ತಿ ಈ ವ್ಯಕ್ತಿ ಕೂಡ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ಪೇಯ್ನ್ ಮಾಡಿದ್ದಾರೆ. ಕೆಲವರಿಗೆ ಮೋಸ ಆಗಿದೆ, ಚೀಟ್ ಆಗಿದೆ, ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ವಿಷಯದಲ್ಲಿ ಚೀಟ್ ಆಗಿದೆ, ಸುಳ್ಳು ಹೇಳಿರ್ಬೋದು, ನಿಮ್ಮಿಂದ ದೂರ ಆಗಿದ್ದಾರೆ, ಇವರಾಗೆ ಡಿಸ್ಟೆನ್ಸ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ಇದೆಲ್ಲ ಕಾರಣದಿಂದ ಈ ವ್ಯಕ್ತಿಗೂ ಕೂಡ ರಿಗ್ರೆಟ್ ಫೀಲ್ ಆಗಿದೆ. ಈಗ ಮತ್ತೆ ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಕಾಲ್ ಮೆಸೇಜ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಏನೇ ಇದ್ದರೂ ನೀವು ತುಂಬ ಓವರ್ ರಿಯಾಕ್ಷನ್ ಕೊಡಬೇಡಿ, ತುಂಬ ಓವರ್ ಅಟ್ಯಾಚ್ಮೆಂಟನ್ನು ತೋರಿಸ್ಬೇಡಿ, ತುಂಬ ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಸ್ಲೋ ಲವ್ನ ಅಕ್ಸೆಪ್ಟ್ ಮಾಡಿ. ಆ ವ್ಯಕ್ತಿ ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅದನ್ನು ನೋಡಿ. ಇಲ್ಲಿ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ತುಂಬ ಜನರ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಸೆಲ್ಫ್ ಲವ್ ಬಿಲ್ಡ್ ಮಾಡಿಕೊಂಡು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ, ಕಣ್ಣೀರು ಹಾಕೋದನ್ನು ನಿಲ್ಲಿಸಿದ್ದೀರಾ, ಅಳೋದನ್ನು ನಿಲ್ಲಿಸಿದ್ದೀರಾ, ಮತ್ತೆ ಮತ್ತೆ ಚೇಸ್ ಮಾಡೋದನ್ನು ನಿಲ್ಲಿಸಿದ್ದೀರಾ. ಇದೆಲ್ಲ ಒಂದು ಒಳ್ಳೆಯ ಎನರ್ಜಿ ಕಾಣ್ತಾ ಇದೆ, ಬ್ಯೂಟಿಫುಲ್ ಎನರ್ಜಿ ಕಾಣ್ತಾ ಇದೆ. ಸೆಲ್ಫ್ ಲವ್ ಬಿಲ್ಡ್ ಮಾಡಿಕೊಂಡು ಡೆಸ್ಟಿನಿ ಮೂಲಕ ಸ್ಟೇಬಲ್ ಲವ್ ಕಡೆಗೆ ಹೋಗ್ತಾ ಇರುವ ಸೋಲ್ ಎನರ್ಜಿ ಕಾಣ್ತಾ ಇದೆ.
ಈ ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಆ ಎನರ್ಜಿ ಕಾಣ್ತಾ ಇದೆ. ಟ್ರೂ ಲವ್ ಎನರ್ಜಿ ಅನ್ನೋದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಇದು ಮ್ಯಾಚ್ ಆಗುವ ಎನರ್ಜಿ ಆಗಿದೆ. ತುಂಬ ಜನರ ಲೈಫ್ನಲ್ಲಿ ಆದಷ್ಟು ಬೇಗ ಕಮಿಟ್ಮೆಂಟ್ ಅನ್ನೋದು ಸಿಗುವ ಎನರ್ಜಿ ಕಾಣ್ತಾ ಇದೆ. ಆ ಕಡೆಯಿಂದ ಕಾಲ್ ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ಯಾವುದಾದರೂ ಒಂದು ರೀತಿಯಲ್ಲಿ ಇಬ್ಬರು ಕೂಡ ಕನೆಕ್ಟ್ ಆಗ್ತೀರಾ. ನೀವು ಕಾಲ್ ಮಾಡಬಹುದು ಅಥವಾ ಆ ವ್ಯಕ್ತಿ ಕಾಲ್ ಮಾಡಬಹುದು, ಆ ಎನರ್ಜಿ ಕೂಡ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.